ಕೀರ್ತಿಗೆ ಮಕ್ಕಳಾಗಿ ಬಂದಾರ. ಇವರೆಲ್ಲರೂ ಕೀರ್ತಿಗೆ ಮಕ್ಕಳು. ಆರತಿಗೆ ಒಬ್ಬಕ್ಕಿ ಮಗಳು ಹುಟ್ಟ್ಯಾಳ. ಹೌದು ಹೌದು. ಯಾರಿಪ್ಪ ಅವರು? ನಾವೆಲ್ಲ ನಮ್ಮ ಗಂಗಿನಾಡದೊಳಗ ರೆಬಕವ ತಿಳಿ ಕರಿತೇವೆ. ಈ ಮೇಲನಾಡದೊಳಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ತಿಳಿ ಕರೀತಾರೆ. ಹೌದು ಹೌದು. ಇವರೆಲ್ಲರ ಪವಿತ್ರ ಪಾದಕ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಅಮಶುದ್ಧ ಮತ್ಯನ 400 ವರುವಿನ ಮಕ್ಕಳಲ್ಲಿ ಹಿರಿಮಗನಾದಂತ ಔದುಶುದ್ಧ ಮಡದಿ ಮಲ್ಲುಬಾಯಿ. ಹೌದು. ಇವರು ಹೊಟ್ಟಿಲಿ 5 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಯಾರ್ಯಾರಿಪ್ಪ 5 ಮಂದಿ? ಸಾಲ್ದೊಡ್ಡಿ ಸಿದ್ಧ, ಹತ್ತನೇ ಬಳಗಾಲ ಸಿದ್ಧ, ಬರಬದ ಉಕ್ಷಿದ್ಧ, ಬಡಿಚಿನಾಗ ಪುಡಿಯ ಕೆಂಚ ಸೋಮದೇವ್ರ. ಹೌದು. ಅದರಲ್ಲಿ ಕಿರಿಮಗನಾದಂತ ಕೆಂಚ ಸೋಮದೇವರ ಮಡದಿ ಸಿದ್ಧವಾಯಿ ಹೊಟ್ಟಿಲಿ 8 ಮಂದಿ ಮಕ್ಕಳು ಹುಟ್ಟಿ ಬಂದಾರೆ. ಹೌದು ಹೌದು. ಯಾರಿಪ್ಪ 8 ಮಂದಿ? ಸುಸಲಾನಿ ಮುತ್ಯ ಪುಡಿಯ, ಸಲಗಾರ ಮದ ಪುಡಿಯ, ಬೋರ್ಯಾಳ ಪಿಂಡವಡಿಯ, ಮಾತೊಳಿ ಉಕ್ಷಿದ್ಧ, ಕೂರುಲ ವಿಶುದ್ಧ, ಮಲಿಮಿ ಬಳಗಾಲ ಸಿದ್ಧ, ಕುಂಬಾರಿ ಗೇನ ಸಿದ್ಧ, ಜಾಡಮಗೇರಿ ಜಾಡ ಸಿದ್ಧ. ಹೌದು ಹೌದು. 8 ಮಂದಿ ಅಡತವರದಲ್ಲಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಕ್ಷೇತ್ರವಾದ ಹೌದು ಹೌದು ಕುಂಬಾರಿ ಗ್ರಾಮದ ಒಡೆಯನಾಗಿ ಹೌದು ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯಸಂಗಕ್ಕೆ ಮೂಲ ಮಾಲಕ. ಹೌದು ಹೌದು. ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಗೇನಶಿತ್ತ ಮುತ್ತಿನ ಪವಿತ್ರ ಪಾದಕ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂತ ಹೌದು ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕ ಹೌದು ಪುಣ್ಯಕ್ಷೇತ್ರನಾದಂತ ಚಿಂಚಲಿ ಪುಣ್ಯಕ್ಷೇತ್ರ. ಹೌದು ಹೌದ್ರಿಪ್ಪ. ಇದು ಚಿಂಚಲಿ ಗ್ರಾಮದ. ಹೌದು. ಈ ಊರ ಹೆಸರು ಜಗತ್ತೆ ತುಂಬಾ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ದೀಪ ಹಚ್ಚದ ಊರು ಎಷ್ಟದ ಒಂದು ಊರಿಗೆ ಗೊತ್ತಿಲ್ಲ ಅನ್ನೋದು ಊರದ ಇದು. ಹೌದಾ? ಯಾವರಿಗೂ ಈ ಊರ ಹೆಸರೇ ಗೊತ್ತ ಇಲ್ಲ ಅಂತೇಳಿ ಅಲ್ಲಕ್ಕೆ ಬರಂಗಿಲ್ಲ, ಸಾಧ್ಯ ಇಲ್ಲ. ಪ್ರತಿಯೊಂದು ಊರಿಗೆ ಗೊತ್ತಿದ್ದ ಹೆಸರೇವದು ಇದೇರಿಪ್ಪ ಚಿಂಚಲಿ ಗ್ರಾಮ. ಚಿಂಚಲಿ ಗ್ರಾಮ ಯಾರಿಂದ ಹೆಸರಾಯ್ತು? ಯಾರಿಂದ ಐತ್ರಿಪ್ಪ? ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಧಿ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತಿ. ನಮಸ್ತುತೆ. ಆದಿಶಕ್ತಿ ಅವತಾರ ತಾಳಿ ಜಗದುದ್ಧಾರ ಮಾಡುವುದಕ್ಕಾಗಿ ಧರ್ಮದ ಗ್ಲಾನಿ ಆದ ಸಮಯದಾಗ ಧರ್ಮಕ್ಕೆ ಎತ್ತಿ ಹಿಡಿದು ಅಧರ್ಮಕ್ಕೆ ಮೆಟ್ಟಿ ತುಳಿಯುವುದಕ್ಕಾಗಿ ಹೌದು ತನ್ನ ಅವತಾರ ಧರಿಸಿ ಹೌದು ನಾನಾನಂತ ದೈತರನ್ನ ಮೆಟ್ಟಿ ಮಣ್ಣ ಕೊಟ್ಟು ತನ್ನ ಕೀರ್ತಿ ಮುಗಿಲೆತ್ತರಕ್ಕೆ ಇಟ್ಟ ಯಾರು ತಾಯಿ ನನ್ನನ್ನು ನೀನೇ ಕಾಪಾಡತ್ತೇಳಿ ಬಗ್ಗಿ ಬರ್ತಾರ ಅವ್ರ ಮನ್ಯಾಗ ಭಾಗ್ಯದೀಪನಾದಂತ ಚಿಂಚಲಿ ಮಾಯಮ್ಮ ತಾಯಿ. ಹೌದು 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 ಹೌದು. ಯಾರು ಏನು ಬೇಡ್ಕೋತಾರ ಬೇಡ್ಕೋದೇ ಕೊಡುವಂತ ಸಮರ್ಥ್ಯ ಅವಳಲ್ಲಿ ಅದ. ಹೌದು ಹೌದಲ್ಲ? ಹೌದು. ನಾನಾನಂತ ದೈತರು ಉಳಿದಿಲ್ಲ. ಹೌದು. ಯಾವ ಜಗತ್ತಿನ ಪರಮಾತ್ಮನ ಪರ ಅವತಾರಿ, ಧರ್ಮ ರಕ್ಷಣೆಗಾಗಿನೇ ಅವತಾರ ತೊಟ್ಟ ಯಾರಿಪ್ಪ? ಯಾವ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಾಂಜಿ ಕೂರರ ದೇವರ ಗಾರುಡ ವಿದ್ಯದ ದೇವರನಾದ. ಹೌದು. ಸೂರಮ ದೇವಿಯ ಸುತ್ತ ಆಕಾಶ ಭರ್ಮದೇವರ ಪ್ರೀತಿಯ ಕಂದ ಕನ್ಯಾ ಕಾಮರತಿಯ ಹಿರಿಯ ಖಳಿ ನಾರಾಯಣಗೌಡನ ಅಳಿಯ. ಹೌದಾ? ಧರ್ಮಕ್ಕೆ ರಕ್ಷಣೆ ಮಾಡೋದಕ್ಕಾಗಿ ತನ್ನ ಅವತಾರ ತಾಯಿ ಜಗತ್ತುದ್ಧಾರ ಮಾಡುವಂತ ಬೀರ ದೇವರ ಮುತ್ಯನ ಜಗಕ್ಕ ಅಕ್ಕಾಗಿ ಖರೆ ಮನಕ ತಾಯಿಯಾಗಿ. ಹೌದು ಹೌದು. ನೋಡ್ರಿ ಅಂತ ಸಿದ್ಧಟಿಗೆ ಮಾಡಿರ್ಬೇಕು. ಹೌದು ಹೌದು. ಅಂತ ತಾಯಿನಾದಂತ ಚಿಂಚಲಿ ಮಾಯಮ್ಮ ತಾಯಿಯ ಇದೊಂದು ಪುಣ್ಯ ಕ್ಷೇತ್ರ. ಹೌದು ಹೌದು. ನಮಗ ಮಹಾದೇವ ಕಾಕವರು ಫೋನ್ ಮಾಡಿ ಹೇಳಿದ್ರು ನಮ್ಮ ತಾಯಿ ಗುಡಿ ಮುಂದೆ ಹಾಡ್ಬೇಕು ಊರಾನ ಗುಡಿ ಮುಂದೆ ಅಂತ ಹೇಳಿ. ಹೌದು ಹೌದು. ಯಾಕಾಗಲಿ ಕಾಕ ಅಂದೆವು. ನಮ್ಮ ಜೊತೆಗೂಡಿ ಯಾರಿಗೆ ಕೊಡ್ತೀರಿ? ನಮ್ಮ ಉಳ್ಯಾಳದ ಸುಮಿತ್ರಬಾಯಿ ಕೊಟ್ಟಿದೇವ್ರಿ ಅಂದ್ರು. ಹೌದು. ಯಾಕಾಗಲ್ರಿ? ಎಷ್ಟ ನಮ್ಗ ಗುರುನಾಥ ಬುದ್ಧಿ ಕೊಡ್ತಾನ ಅಷ್ಟ ಇಲ್ಲಿ ತಾಯಿ ಪೋಳ್ಯಾಗ ಶಿವ ಮಾಡ್ತೀವಿ ಮಾತು ಕೊಟ್ಟು ಬಂದೆವು. ಹೌದು ಹೌದು. ಅಂತ ಜಗತ್ತಿನಲ್ಲಿ ಚಿಂಚಲಿ ಮಾಯಮ್ಮ ತಾಯಿ ಹಾಗೂ ಆತನ ಪ್ರೀತಿಯ ತಮ್ಮನಾದಂತ ಬೀರದೇವರ ಪವಿತ್ರ ಪಾದಕ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಒಳ್ಳೆ ಕಲಾವಿದರಾದಂತ ಹೌದು ಹೌದು. ಯಾರಿಪ್ಪ ಅವರು? ನೂತನ ಯರಗಟ್ಟಿ ತಾಲೂಕ ಬೆಳಗಾವಿ ಜಿಲ್ಲೆಯ ಹೌದು ಮುಗಳಾಳ ಗ್ರಾಮದ ಸುಮಿತ್ರ ನಮ್ಮ ಪ್ರೀತಿಯ ತಂಗಿ. ಹೌದು ಹೌದು. ಹಾಗೂ ಅವರೆಲ್ಲರ ಸಂಗಡಿಗರು. ಹೌದು. ನಮ್ಮ ಹಳಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಮುಗಳಾಳ. ಹೌದು.
ಆ ಎಲ್ಲ ಕಲಾವಿದರಿಗೆ ಹಾಗೂ ನನ್ನ ಪ್ರೀತಿಯ ತಂಗಿಗೆ ಕೂಡ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತು ಈ ಬ್ರಹ್ಮ ಸಭೆಯಲ್ಲಿ ಕುಳಿತಕ್ಕಂತ ಹಾ ಹಾ ಎಲ್ಲ ತತ್ವಜ್ಞಾನಿಗಳು. ಹೌದು ಯಾಕಂದ್ರೆ ಹಾಡ್ಗಿ ಕೇಳಕ್ಕ ಕಬ್ಬೂರು ಹಿಡಿದು ಮಂದಿ ಬಂದದಾಗ್ಯದ. ಹೌದು ಖರೆ ಮಳಿ ಬಂದಾದ ಮಂದಿ ಕಮ್ಮ ಕೂಡ್ಯಾರ. ಹೌದು ಹೌದಲ್ರಿ? ಹೌದು ಇಲ್ಲಿ ಜಾಗ ಸಾಧ್ಯತವ. ಹೌದಾ? ಖರೆ ಮಳಿ ಬರ್ಬೇಕ್ರಿ ಬಂಧುಗಳೇ. ಒಂದು ಮಾತು ಹೇಳ್ತೀನಿ ನಿಮಗ. ಯಾಕ್ರಿಪ್ಪ? ಮಳಿ ಬಂದ್ರ ಕೆಟ್ಟಿಲ್ಲ, ಮಗ ಉಂಡ್ರ ಕೆಟ್ಟಿಲ್ಲ. ಹೌದೌದು. ಯಾಕಂದ್ರೆ ಎಲ್ಲಾ ರೈತರ ಮಕ್ಕಳೇ ಇದ್ದೆವು. ಹೌದಾ? ಆಕೆನ ಕೃಪೆ ಯಾವಾಗ ಆಗತ್ತದ ಅವಾಗ ಮಳಿ ಬರ್ತದ. ಹೌದು. ಯಾಕಂದ್ರೆ ಇವತ್ತು ನಾಳಿನ ದಿವಸ ಘಟ ಕುಂಡಿರ್ತದ. ಹೌದು. ಘಟ ಸ್ಥಾಪನ ಅದ. ಹೌದು. ತಾಯಿದ ಎಂತ ಮಹಿಮೆ ಇದ್ರೈತ್ರಿ. ಎಂತ ಮಹಿಮೆರಿಪ್ಪ? ಮಾಯಮ್ಮ ತಾಯಿ ಆದಿಶಕ್ತಿ ಅವತಾರ ಅದ. ಹೌದಾ? 9 ದಿವಸ ಪರ್ಯಂತ ನವರಾತ್ರೋತ್ಸವ ಕಾರ್ಯಕ್ರಮ ಯಾರು ಜಳಜಳ ಆಗಿಲ್ಲ ಅವ್ರು ಜಳಜಳ ಆಗಿರ ತಿಳಿ ಮಳಿ ಕೊಟ್ಟಳ ಬಂಧುಗಳೇ. ಜಳಜಳ ಆಗೋಕೆ. ಹೌದು 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 ಹೌದಲ್ರಿ? ಹೌದು. ಎಂತ ತಾಕತ್ತಿದ್ದೀರೈತು. ನಾವೆಲ್ಲರೂ ಮನಿ ತೊಳ್ಕೋತೇವು, ನಾವ್ ಇರೋ ಜಾಗ ತೊಳ್ಕೋತೇವು, ಗುಡಿ ಗುಂಡಾರ ತೊಳ್ಕೋತೇವು. ಹೌದು. ಕರೆ ಓಣಿ ಹಾದಿ ಬೀದಿ ಇವೆಲ್ಲ ಯಾರು ತೊಳಿಬೇಕ್ರಿ? ಆಗ್ತದ? ಆಗುದಿಲ್ಲ. ಅದಕ್ಕೆ ತಾಯಿ ಮಳಿ ಕೊಟ್ಟಾಳ, ಎಲ್ಲ ಪರಿಶುದ್ಧ ಆಗ್ಯದ ಈಗ. ಹೌದು. ಹೌದಲ್ರಿ? ಹೌದು. ಅದಕ್ಕೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅದ. ಹೌದು ಹೌದು. ಹ್ಯಾಂಗ್ರಿಪ್ಪ? ಇವತ್ತು ತಾಯಿ ಪೌಳ್ಯಾಗ ಕಾರ್ಯಕ್ರಮ ಆಗಬೇಕಂದ್ರ ಹೌದು ಈ ಸೇವಾ ಸಿಗುದು ಮೊದಲ ದುರ್ಲಭ ಅದ. ಹೌದು. ಈ ಸೇವಾ ಸಿಗುದು ದುರ್ಲಭ ಅದ. ಹೌದು. ಯಾಕಂದ್ರೆ ಈ ಜಾಗಿನ ಮಹಿಮಾ ಯಾವ ಬಲ್ಲವನ ಅವನಿಗೆ ಗೊತ್ತಾಗತ್ತದ. ಹೌದು. ಎಂತ ಜಾಗ ಅದ. ಹೌದು. ಅದಕ್ಕೆ ಇದು ನಮಗೆ ಸಿಕ್ಕದಂದ್ರ ಒಂದೇ ಜನ್ಮದಲ್ಲ, ನಮ್ ಬಹುಜನ್ಮದ ಪುಣ್ಯ ಅದತ್ತೇಳಿ ಇವತ್ತು ಈ ಶಿವ ಸಿಕ್ಕದ ಬಂದ. ಹೌದು 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 ಹೌದಲ್ರಿ? ಹೌದು. ಅದಕ್ಕ ಇವತ್ತು ಈ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಎಲ್ಲ ತತ್ವಜ್ಞಾನಿಗಳಿಗೆ, ಹೌದು, ಶಿವಶರಣೀಯರಿಗೆ, ನನ್ನೆಲ್ಲ ತಾಯಿ ಬಳಗಕ್ಕ ಹಾಗೂ ಎಲ್ಲ ತಂದೆ ಬಳಗಕ್ಕ ಕೂಡ ಹೌದು, ನಮ್ಮ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲಾ ಕುಂಬಾರಿ ಗೇರ್ಶಿನಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾಕಾಲ ಜಾಗೃತ ರೂಪದಿಂದ ಅರ್ಪಿಸಿಕೊಡಂತ ಆ ಚೈತನ್ಯ ಪರಶಕ್ತಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಇವತ್ತ ವಿಷಯ ನಡೀತದ. ಈಗ ನಾಂದಿ ಚಾಲು ಆಗ್ಯದ. ಹೌದ್ರಿಪ್ಪ, ಹೌದಲ್ಲ? ವಿಷಯ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ಹೇಳ್ತಾರ. ಏನಂತ ಹೇಳ್ತಾರಿಪ್ಪ? ಕೈವಲ್ಯದೊಳಗ ತತ್ವಜ್ಞಾನಿಗಳಾದಂತ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ಏನ್ ಹೇಳಿದ್ರು? ಶ್ರೀ ಗುರು ವಚನೋಪದೇಶವನ್ನ ಲಾಲಿಸದಾಗಲೇ ಆಗುದು ನರರಿಗೆ ಮುಕ್ತಿ. ಹೌದು 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 ಹೌದು. ನೋಡ್ರಿ, ಹರರಿಗೆ ಹೇಳಿಲ್ಲ, ಸುರರಿಗೆ ಹೇಳಿಲ್ಲ, ಹೌದಾ, ನರರಿಗೆ ಮುಕ್ತಿ ಅಂತ ಹೇಳ್ತಾರೆ. ಹೌದು ಹೌದು. ನರರಿಗೆ ಅಂದ್ರೆ ಯಾರಿಗಪ್ಪ? ನೀವೊಬ್ಬ ಖ್ಯಾತ ಹಾಡು ಕಲಾವಿದ ಆಗಬಹುದು. ಹೌದು, ಏನು ಒಂದು ಕಲಾವಿದ ಆಗಬಹುದು. ನೀವೊಬ್ಬ ಪುರಾಣ ಪಂಡಿತ ಆಗಬಹುದು. ಹೌದು, ಶಾಸ್ತ್ರ ಪಂಡಿತ ಆಗಬಹುದು. ಖರೆ ಜ್ಞಾನಿ ಆಗಬೇಕಂದ್ರೆ ಬಹಳ ಕಷ್ಟ ಅದ. ಹೌದು ಹೌದು. ಜ್ಞಾನಿ ಆಗ್ಬೇಕಾದ್ರೆ ಕಷ್ಟ ಅದ. ಶಾಸ್ತ್ರ ಬಲ್ಲವ ಆಗಬಹುದು, ಪುರಾಣ ಪಂಡಿತ ಆಗಬಹುದು. ಹೌದು, ಬೇಕಾದ ಪ್ರಯತ್ನ ಮಾಡಿ ಎಲ್ಲ ಆಗಬಹುದು. ಖರೆ ಹೌದು, ಜ್ಞಾನಿ ಆಗ್ಬೇಕಂದ್ರೆ ಬಹಳ ಕಷ್ಟ ಅದ. ಹೌದು ಹೌದು. ಆ ಜ್ಞಾನಿ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕ್ರಿಪ್ಪ? ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥಗೆ ಹುಡುಕಬೇಕಾಗತ್ತದ. ಹೌದು ಹೌದು ಹೌದು. ಯಾರಿಗೆ? ಶ್ರೋತ್ರಿ ಸದ್ಗುರು ದಯಾಳು ಸದ್ಗುರುನಾಥ. ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥಗೆ ಹುಡುಕಿದೇವಂದ್ರೆ ನಾವು ಜ್ಞಾನಿ ಆಗಬಹುದು. ಹೌದು ಹೌದು. ಅವರಿಂದ ಯಾಕ? ಗುರುವಿನಲ್ಲಿ ತಾಕತ್ತದ. ಹೌದು. ಗುರು ನೋಡಿ ಕೆಲವರ, ಮುಟ್ಟಿ ಕೆಲವರ, ಮಾತಾಡಿ ಕೆಲವರ ಅಂತ ಹೇಳ್ತಾರ ಮಹಾತ್ಮ. ಹೌದು ಹೌದು. ಗುರು ಶಿಷ್ಯನಿಂದ ಬರೇ ನೋಡಿ ದೃಷ್ಟಿ ಹಾಕದಂದ್ರೆ ಜ್ಞಾನ ಆಗ್ತದತ್ತ. ಹೌದು ಹೌದು. ಶಿಷ್ಯನ ಜೊತೆ ಮಾತಾಡೋದ್ರ ಜ್ಞಾನ ಆಗ್ತದತ್ತ. ಹೌದು. ಬರೇ ಶಿಷ್ಯನ ತಲೆ ಮ್ಯಾಗ ಹಸ್ತಿಟ್ರೆ ಜ್ಞಾನ ಆಗತ್ತದ. ಅಂತ ಗುರುವಿನಲ್ಲಿ ಶಕ್ತಿ ಅದ. ಹೌದು ಹೌದು. ಅಂತವು ಗುರುವಿನಲ್ಲಿ ಶಕ್ತಿ ಅದ. ಗುರುವಿನಲ್ಲಿ ಶಕ್ತಿ ಅದ. ಹೌದು. ಅದಕ್ಕೆ ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ನಿಮ್ಗೊಂದು ಸಣ್ಣ ದೃಷ್ಟಾಂತ ಕೊಡುತ್ತೆ, ಕೇಳಿ ಲಕ್ಷ ಇಡ್ರಿ ಎಲ್ಲಾರು. ಹೌದು. ಒಬ್ಬ ಹುಟ್ಟ ಕುರುಡಿದ್ದ. ಒಬ್ಬ ಹುಟ್ಟ ಕುರುಡ. ವಯಸ್ಸ 25 ತುಂಬಿ ಬಂದಿದ್ದವನಿಗೆ. ಹೌದು. ಖರೆ ಕಣ್ಣಿಲ್ಲ ಅವನಿಗೆ. ಹೌದು. ಹೊಂಟ ಚಿಂಚಲಿ ಊರು ದಾಟಿ ಎಲ್ಲೇ ಇನ್ನ ತಿರುಗಾಡಿ ಬರ್ಬೇಕಂತೆ. ಹೊಂಟ ಮುಂದಿನ ಹಾದಿ ಕಾಣಲ್ದು. ಯಾಕ? ಅವ ಕುಡ್ಡಿ ಅದಾನ. ಹೌದು. ಒಬ್ಬ ಒಳ್ಳೆ ಮನುಷ್ಯ, ಕಣ್ಣಿದ್ದಾವ, ಕೈ ಇದ್ದಾವ, ಕಾಲಿದ್ದಾವ,
ಮಾತಾಡಕ್ಕೆ ಬಾಯಿ ಇದ್ದಾವ, ಹೌದು ಒಳ್ಳೆ ಸುಶೀಲಭೂತ ಮನುಷ್ಯ ಇದ್ರಾದವನಿ, ಹೌದು ಅವಾರೇ ಹುಟ್ಟ ಕುಟ್ಟದಾನ. ಹೌದು ಹೊಂಟ್ರಿ ಕೈ ಆಡ್ಸೋತ್ ರೋಡ್ ಹಿಡ್ಕೊಂಡು ಹೊಂಟಿದ, ಅಡ್ಡಗಟ್ಟಿ ಕೇಳ್ತಾನ, ಯಪ್ಪ ಎಲ್ಲಿಗೆ ಹೊಂಟಿದಿ? ಹೌದು ಏನ್ ಹೇಳ್ತಾನೆ? ಮುಂದೆ ಎಲ್ಲಿ ದಾರಿ ಸಿಗ್ತದಲ್ಲಿ ಹಂಗೆ ಹೊಂಟಿದಪ್ಪ ಅಂದಿವ. ಹೌದು ಖರೆ ನೀ ಇಲ್ಲಿದಿ ಹೊಳ್ಳ ಅಂದಿವ. ಇಲ್ಲಿದೆ ಹಾಳು. ಮುಂದ ದೊಡ್ಡ ಜನದಾಟವಾದ ಜಂಗಲ್ ಅದ, ಹೌದು ಪಶುವ್ಯಾಘ್ರ ಪ್ರಾಣಿಗಳದಾವ. ಹೌದು ಸಿಂಹ ಅದ, ಕರಡಿ ಅದ, ಹುಲಿ ಅದ, ನರಿ ಅದ, ಎಲ್ಲ ಪಶುವ್ಯಾಘ್ರ ಪ್ರಾಣಿ ಅದ ಹೌದು ಆ ಜಂಗಲದೊಳಗ. ಹೋಗ್ಬೇಡ. ನೀವ್ ಹಾಗೆ ಅಂದ್ರ ಅಲ್ಲಿ ನೀವು ಉಳಿಯಂಗಿಲ್ಲ. ಹೌದು ಹೌದು ಇವ ಯಾರತನ್ರಿ? ಏನಂತಾನ? ಇವಾರಿ ಹುಟ್ಟ ಕುಡ್ಡನ ಹುಟ್ಟ ಕೂಟ ಚಲೋ ಇದ್ದವ್ರ ನೋಡಿ ಬಂದವ್ರಂಗ ಹೆಂಗ್ ಹೇಳ್ತಾನತ್ತನ್ರಿ ಇವ. ಹೌದು ಹೌದು ಹರಕತ್ತಿಲ್ಲ. ಚಲೋ ಇದ್ದವ್ ಹೇಳ್ತಾನ, ಹಿಂದ ಜಂಗಲ್ ಅದಪ್ಪ ಹೋಗ್ಬಿಡತ್ತೇಳಿ. ಹೌದು ನೀ ಯಾರು ಭಾಳ ಶಾಣೆ ನೀವು, ಯಾ ನೋಡಿ ಬಂದವ್ರಂಗ ನನ್ಗೆ ಹೇಳ್ತಿ ಸರಿ ಅಂದವ. ಹೌದು ಹೌದು ಇವ ದಾರಿ ಬಿಟ್ಟ, ಹೌದು ಹಾದ ಜಂಗಲದೊಳಗೆ ಸೇರಿ ಬಿಟ್ಟ. ಹೌದು ಹಳ್ಳಿ ಬರ್ಬೇಕಂದ್ರ ಹಾದಿ ಸಿಗಲ್ದ, ಹುಟ್ಟ ಕೂಡಿದ್ದ. ಹೌದು ಹುಲಿ ಬ್ಯಾಟಾಡಿ ಬಿಡ್ತು. ಹೌದು ಹುಲಿ ಸಿಂಹ ನರಿ ಏನ್ ಅದಾವ ನೋಡ್ರಿ, ಹೌದು. ಎಲ್ಲ ಹರ್ಕೊಂಡು ತಿಂದು. ಹೌದು ಇದು ಸುಮ್ಮನೆ ನಿಮಗೆ ದೃಷ್ಟಾಂತ, ಇದು ಅಲ್ಲ ಸಿದ್ಧಾಂತ ಅಂತ ಕೇಳಿ. ಹೌದು ಹೌದು ಹೆಂಗ್ರಿಪ್ಪ ಸಿದ್ಧಾಂತ? ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಬಳಿಕ ಗುರುವಿಗೆ ಮಾಡ್ಕೋಕ್ಕಿಂತ ಮೊದಲು ನಾವು ಹುಟ್ಟ ಕುರುಡ್ರೆ. ಗುರುವಿಗೆ ಮಾಡ್ಕೋಕ್ಕಿಂತ ಮೊದಲ ನಾವು ಹುಟ್ಟ ಕುರುಡ್ರೆ. ಹೌದು ಹೌದು ನಮಗ ಗುರುನಾಥ್ ಹೇಳ್ತಾನ, ಏನಂತ? ಹುಚ್ಚಪ್ಪ ಇನಾಕನ್ನ ಈ ಜನ್ಮ ಕಳ್ಳಿಗತ್ತಿಲ್ಲ. ಹೌದು ಹೌದು ಹೆಂಡ್ರು ಮಕ್ಕಳು ಹೊಲ ಮನಿ ಸಿರಿ ಸಂಪತ್ತಿರೋದು ಇದು ಒಂದು ಜಂಗಲದಾಗ ಪಶುವ್ಯಾಘ್ರ ಪ್ರಾಣಿ ಇದ್ದಂಗ ಅದಾವ. ಹೌದು ಹೌದು ನೀ ಸಂಸಾರದಾಗ ಹೊರಗಿ ಸಿಕ್ಕಿ ಅಂದ್ರೆ ನಿನಗೆ ಹೆಂಡ್ರು ಮಕ್ಕಳ ಕೈಯಾಗ ನೀ ಹೈರಾಣಕ್ಕೆ ಬೀಳ್ತಿ. ಹೌದು ಒಂದು ದಿನ ನಿನಗೆ ಹರ್ಕೊಳ್ತಿದ್ದಾವು. ಹೌದು ಇದ್ರೊಳಗೆ ಬೀಳ್ಬೇಡ ಅಂತೇಳಿ ಗುರುನಾಥ್ ಹೇಳ್ತಾನ. ಹೌದು ಖರೆ ಸುಖ ನನಗೆ ಸಂಸಾರದಾಗ ಅವತ್ತೇಳಿ ಇವ ಯಾರು ಮಾಡ್ಯಾನ, ಅದರಾಗೆ ಬಿದ್ದಾನ. ಹೌದು ಹೌದು ಅವ ಅಂದ್ರ ಅವ ಅಟ್ಟೆ ಅಲ್ಲ, ಇಲ್ಲಿ 8 ಮಂದಿ ಕೂಡಿದೇವ್ ನಾವು ನೀವು ಎಲ್ಲಾರೇ. ಹೌದು ಹೆಂಡ್ರು ಮಕ್ಕಳು ಹೊಲ ಮನಿ ಇದರಾಗೆ ಬಿದ್ದಿದೆವು. ಹೌದು ಹೌದು ಖರೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಅವರಲ್ಲಿ ಸುಖ ಇಲ್ಲ. ಹೌದು ಹೌದು ಮಾಯಮ್ಮ ತಾಯಿ ನಾಮ ಈ ಜನ್ಮ ಇರುತ್ತಲ್ಲ ನಾವು ನೋಡಿದೆವು ಅಂದ್ರೆ ನಮಗ ಮುಕ್ತಿಗೆ ಮಾಯಮ್ಮ ತಾಯಿ ನಮಗ ಗುರಿ ಮಾಡ್ತಾರ. ಇದು ಸಬದ ಕೈ ಅಂತ ಹೇಳ್ತಂತ ತಾಕತ್ತ ಅವಳಲ್ಲಿ ಅದ. ಹೌದು ಹೌದು ಯಾರಲ್ಲಿ ಅದ? ಮಾಯಮ್ಮ ತಾಯಿ ಬಲ್ಲಿ ಅದ. ಮಾಯಮ್ಮ ತಾಯಿ ಬಲ್ಲಿ ಅದ. ಸೋತ್ರೆಯ ಬ್ರಹ್ಮನಿಷ್ಠ ದಯಾಳ ಸದ್ಗುರುನಾಥನ ಬಲ್ಲಿ ಅದ. ಇವ್ರಿಗೆ ಬಿಟ್ಟು ಇನ್ನೊಬ್ರು ಬಲ್ಲಿ ಆಗಂಗಿಲ್ಲ. ಹೌದು ಹೌದು ಅದಕ್ಕ ಇವತ್ತ ಒಳ್ಳೆ ಕಲಾವಿದರು ಬಂದಾರ, ಒಂದು ವಿಷಯ ಇಡೋದ್ರಿ ಕಕ್ಕ. ಅದಕ್ಕೆ ಒಳ್ಳೆ ನಮ್ಮ ಮಹಾದೇವ ಕಾಕ ಅವರು ಎಲ್ಲ ಹಿರಿಯ ಕಲಾವಿದರು ಕೂಡ್ಯಾರೀಗ. ಇಲ್ಲಿ ಒಂದು ವಿಷಯ ಯಾವ್ದು ಇಡೋದು? ಯಾವಾದ್ರಿಪ್ಪ ಅದು? ಸತ್ಯ ಸಂಘ ಅನ್ನೋದು ಶ್ರೇಷ್ಠ, ಏನು ಸದ್ಭಕ್ತಿ ಶ್ರೇಷ್ಠ? ಹೌದು ಹೌದು ಬಹಳ ಜನ ಐತಿ ಈ ವಿಷಯ ನಡೆದಿಲ್ಲ. ಹೌದಾ ಮಾಸ್ತರ, ಸತ್ಯ ಸಂಘ ಅನ್ನೋದು ಶ್ರೇಷ್ಠ, ಏನು ಸದ್ಭಕ್ತಿ ಅನ್ನೋದು ಶ್ರೇಷ್ಠ? ಹೌದು ಹೌದು ಸಂಘದಿಂದ ಮನುಷ್ಯಗ ಮುಕ್ತಿ ಆಗ್ಲಿಕ್ಕೆ ಬರ್ತದೋ, ಏನು ಭಕ್ತಿದಿಂದ ಮುಕ್ತಿ ಆಗ್ಲಿಕ್ಕೆ ಬರ್ತದೋ? ಹೌದು ಹೌದು ಸಂಘದಿಂದ ಏನು ಲಾಭದ, ಭಕ್ತಿದಿಂದ ಏನು ಲಾಭದ, ಅದು ಇಲ್ಲಿ ಬಿಡಿಸಿಕೊಳ್ಳೋದದ. ಹೌದು ಹೌದು ಅದಕ್ಕೆ ನಮ್ಮ ಮುಗಳಾಳದ ಪ್ರೀತಿಯ ತಂಗಿ ಯಾವಾಗ ಹಿಡ್ಕೊಳ್ಳಿ ಬಿಟ್ಟ ವಿಷಯ ನಮ್ಮ ಮತಿಗೆ ನಿಲಕದಟ್ಟು ನಾವು ಗುರುನಾಥನ ಸೇವೆ ಮಾಡ್ಲಿಕ್ಕೆ ಸಜ್ಜಾಗಿರೋಣ ಅಂತೇಳಿ ಆ ತಮ್ಮೆಲ್ಲರ ಪಾದಕ್ಕೆ ನನ್ನ 2 ಮಾತುಗಳನ್ನ ಮುಗಿಸಿ 4 ನುಡಿ ಸತ್ಯ ಸುಂದರ ಚಾಲ ಮುತ್ತೆ ಕೈಲಾಸದಾಗ ಗುರುನಾಥನ ಸೇವೆ ಮಾಡಿ ಯಾವ ರೀತಿಯಿಂದ ಗುರುನಾಥಗ ದರಿಗಳದ ತಗೊಂಡು ಬಂದು ಮಾಯದ ಗುಡ್ಡದ ಮ್ಯಾಗ ತಂದಿತ್ತು. ಯಾವ ಶೋಂಪರ ಹಟ್ಟಿಯಲ್ಲಿ ಗುರು ಮಾಯನಾಗಿ ಮಾಯನಾದ ಮಕಣಾಪುರ ನಾಮಕನಾಗಿ ಗುಡ್ಡದ ಮ್ಯಾಗ ಯಾವ ರೀತಿಯಿಂದ ಜಲ್ಲಾಟಿಗೆ ಆಗುತ್ತದೆ ಅನ್ನೋದು ಮುಂದೆಲ್ಲ ಪ್ರತಿಪಾದನೆ ಮಾಡೋದದ. ಅದಕ್ಕೆ ವಿಶೇಷವಾದಂತ ಮಾತಂದ್ರ ಇವತ್ತ ಬಹಳ ದೂರದಿಂದ ಸುರೇಶ ಯೂಟ್ಯೂಬ್ ಚಾನಲ್ದವ್ರೆಲ್ಲ ಬಂದಾರ. ಹೌದು ಅದಕ್ಕ ದಯವಿಟ್ಟು ಕ್ಷಮಾ ಮಾಡ್ರಿ ಯೂಟ್ಯೂಬ್ ಚಾನಲ್ದವ್ರೆ. ಏನ್ರಿಪ್ಪ ಏನ್ ಕ್ಷಮಾ ಮಾಡ್ಬೇಕು? ಈ ಸದ್ ನೀವ್ ಹೆಂಗಿದ್ರಿ ನೋಡ್ರಿ, ರಾಜಕಾರಣಿಗಳಿಗೆ ಹೆಂಗ ನ್ಯೂಸ್ದವ್ರು ಕಾಟ ಆಗತ್ತಾರ, ಹಾಡಿಕೆಯವ್ರಿಗೆ ನೀವು ಯೂಟ್ಯೂಬ್ದವ್ರೆ ಕಾಟ್ರಿ. ಹೌದು ನೀವು ಒಂದು ಶಾರ್ಟ್ ಹೊರಗೆ ಬಿಟ್ರಿ ನಮ್ದು ಪಾಠ ಬಂದೆ. ಹೌದು ಹಿಂಗಾಗ್ತದ. ಹೌದು ಅದಕ್ಕೆ ನಿಮಗೊಂದು ವಿನಂತಿ ಏನದಂದ್ರ, ಏನು ಸತ್ಯದದ ಏನು ಒಳ್ಳೇದದ ಅದು ಇಷ್ಟ ಜಗಕ್ಕೆ ತೋರಿಸ್ರಪ್ಪ. ಯಾವಾಗ ಕೆಟ್ಟದಾಗುತ್ತದ, ಒಂದು ಕಲಾವಿದರಿಂದ ಏನೇ ಒಂದು ತಕರಾರು ಐತಂದ್ರೆ ನಿಮ್ದು ಸಬ್ಸ್ಕ್ರೈಬ್ ಆಗುತ್ತದೆ ಮೊದಲು ಅದು ಬಿಡ್ತೀವಿ, ಅದು ಬಂದ್ ಮಾಡಿ ನಿಮ್ಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ.